ಕಡೆ ನಾಯಕ ಹೋರಾಟಗಾರ ಮತ್ತು ಸಾಹಿತಿ ಪ್ರೊಫೆಸರ್ ಡಾಕ್ಟರ್ ಹಾಗೂ ನಾನಾ ಪ್ರತಿಭೆ ಉಳ್ಳ ನನ್ನ ಜೊತೆ KS ಶರ್ಮಾ ಅವರು ಇದ್ದಾರೆ. ಅವ್ರ ಜೊತೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ. ಅವರೊಬ್ಬ 66,000 ದಿನಗೂಲಿ ನೌಕರನ್ನ 66,000 ದಿನಗೂಲಿ ನೌಕರನ್ನು ಕಾಯಮಗೊಳಿಸಿದ ಪ್ರಖ್ಯಾತ ಇವರು. ಅದು ಅಲ್ಲದೆ 1987ರಲ್ಲಿ ನಾನು ಅವರ ಶಿಷ್ಯ ಆಗಿದ್ದೆ ಕಾನೂನಿನ. ನನಗೆ ಬಹಳ ಆತ್ಮೀಯ ಪ್ರೊಫೆಸರ್. ಇವತ್ತು ಅವರು ಒಬ್ಬ ಪ್ರೊಫೆಸರ್ ಆಗಿ ಸಾಹಿತಿಯಾಗಿ ದ.ರಾ ಬೇಂದ್ರೆ ಒಂದು ದೊಡ್ಡ ಶಕ್ತಿ, ಅವರ ಆಶೀರ್ವಾದ ಅವ್ರ ಕಡೆ ಇದೆ. ಮತ್ತು ದ.ರಾ ಬೇಂದ್ರೆ ಸ್ವತಃ ಅವರಿಗೆ ಒಂದು ಸತ್ಕಾರ ಮಾಡಿಸ್ಕೊಂಡಿದ್ದ ಕ್ಷಣ ಅವರದು. ಮತ್ತು ನಾನು ಅವರ ಒಂದು ಶಿಷ್ಯತನದಲ್ಲಿ ಒಂದು ಕಲಿತೆ, ಅದು ನನ್ನ ಸೌಭಾಗ್ಯ ಅಂತ ಕೇಳ್ತೇನೆ. ಆದರೆ ನಾನು ಕೆಲವೊಂದು ಪ್ರಶ್ನೆ ಅವರಿಗೆ ಕೇಳಲಿಕ್ಕೆ ನನ್ನ ಅರ್ಹ ಅಲ್ಲ. ಯಾಕಂದ್ರೆ ವಿಶ್ವ ಮಟ್ಟದ ಒಂದು ವಿಜ್ಞಾನಿ, ಅವು ಸಾಮಾಜಿಕ ವಿಜ್ಞಾನಿ ಅಂತ ಕಲಿಸಿಕೊಂಡವರು. ಆದರೂ ಕೂಡ ನನಗೆ ಇವತ್ತು ಅವ್ರ ಜೊತೆ ನಾನು ಒಂದು ಸಂವಾದ ಮಾಡಲಿಕ್ಕೆ ನನಗೆ ಒಂದು ಈ ಜೀವಮಾನದಲ್ಲಿ ಒಂದು ಸಿಕ್ಕಿದ್ದು ದೊಡ್ಡ ಪುಣ್ಯ ಅಂತ ಶರ್ಮಾಜಿಯವ್ರ ಕಡೆ ಸರ್ ಕಡೆ ಕೇಳ್ಕೊತಾನೆ. 13/1/2026 ಫ್ರೀಡಂ ಪಾರ್ಕ್ ಬೆಂಗಳೂರು ನಿವೃತ್ತಿ ನೌಕರ ಸಮಾವೇಶ ಕರೆದಿದ್ರಿ. ಅದರ ಲೀಡರ್ಶಿಪ್ ತೆಗೆದ್ರಿ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿವೃತ್ತಿ ನೌಕರರ ಸಮಾವೇಶವನ್ನ ಬೆಂಗಳೂರಿನ ಕರೆದಿರೋ ಉದ್ದೇಶ ಏನು ಅಂತಂದ್ರೆ, ಹೇಗೆ ಪ್ರಚಲಿತ ಸಾರಿಗೆ ನೌಕರರಿಗೆ ಸಮಸ್ಯೆಗಳಿದೆಯೋ ಅದೇ ರೀತಿಯ ಸಮಸ್ಯೆಗಳು ನಿವೃತ್ತ ಸಾರಿಗೆ ನೌಕರರಿಗೂ ಇದೆ. ಆ ನೌಕರರ ಸಮಸ್ಯೆಗಳು ಕೂಡ ಪರಿಹಾರ ಆಗೋದು ಅಷ್ಟೇ ಮುಖ್ಯ. ಪ್ರಚಲಿತ ಸಾರಿಗೆ ನೌಕರರಿಗೆ ಎಷ್ಟು ಬೇಡಿಕೆಗಳ ಒತ್ತಡ ಇದೆಯೋ ಅಷ್ಟೇ ಒತ್ತಡ ನಿವೃತ್ತ ನೌಕರರಿಗೂ ಕೂಡ ಇದೆ. ಈ ಹೊತ್ತು ನಾನೊಂದು ಕರೆ ಕೊಟ್ಟಿದ್ದೇನೆ. ನಿವೃತ್ತ ಸಾರಿಗೆ ನೌಕರರಷ್ಟೇ ಅಲ್ಲ, ನಿವೃತ್ತ ಸಾರಿಗೆ ಅಧಿಕಾರಿಗಳು ಕೂಡ ಈಗೇನು ನಾವು ಹೊಸ ಹೋರಾಟವನ್ನ ಸರ್ಕಾರದ ವಿರುದ್ಧ ಸಾರೋರು ಇದ್ದೇವೆ, ಅದು ಏನು ಪರಿಣಾಮ ಬೀರುತ್ತೆ, ಅದರಲ್ಲಿ ನಿವೃತ್ತಿ ನೌಕರರ ಬೇಡಿಕೆಗಳನ್ನು ಕೂಡ ನಾವು ಸೇರ್ಪಡೆ ಮಾಡಿ ನಮ್ಮ ಬೇಡಿಕೆಗಳನ್ನು ಮಂಡಿಸ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಪ್ರಚಲಿತ ನೌಕರರ ಬೇಡಿಕೆಗಳು ಈಡೇರೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಿವೃತ್ತ ನೌಕರರ ಬೇಡಿಕೆಗಳು ಕೂಡ ಬಗೆಹರಿಯಲೇಬೇಕು ಅಂತ ಉದ್ದೇಶ ಇಟ್ಕೊಂಡು 13ನೇ ಜನವರಿ 26ರಂದು ಬೆಂಗಳೂರಿನಲ್ಲಿ ನಿವೃತ್ತಿ ಸಾರಿಗೆ ನೌಕರರ ಸಮಾವೇಶವನ್ನು ಕರೆಯಲಾಗಿದೆ ಅನ್ನೋ ವಿಷಯವನ್ನ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಸರ್, 38 ತಿಂಗಳ ಬಾಕಿ 1/1/2020 28/2/2023 ಬರಬೇಕಾಗಿದೆ. 1/1/2024 ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಸರ್ಕಾರ ನಿಜವಾಗಿ ಗೊತ್ತಿದ್ರೂ ಇದನ್ನ ಸಾರಿಗೆ ನೌಕರರಿಗೆ ಅನ್ಯಾಯವನ್ನು ಮಾಡ್ತಾ ಇದೆಯೇ? ತಮ್ಮ ಅಭಿಪ್ರಾಯ? ಸಾರಿಗೆ ನೌಕರರಿಗೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸರ್ಕಾರ ಕಾರ್ಮಿಕರ ಪರವಾಗಿಲ್ಲ. ನಾನು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತೇನೆ. ಅದರಲ್ಲೂ ಕೂಡ ಇವತ್ತು ಅಧಿಕಾರದಲ್ಲಿ ಇರುವಂಥ ಸರ್ಕಾರ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿತ್ವದ ಸರ್ಕಾರ ಏನಿದೆ, ದುರಂತ ಅಂತಂದ್ರೆ ಇದು ಅತ್ಯಂತ ಹೆಚ್ಚಿನ ಹಾನಿಯನ್ನ ಸಾರಿಗೆ ನೌಕರರಿಗೆ ಹಾಗೂ ನಿವೃತ್ತ ಸಾರಿಗೆ ನೌಕರರಿಗೆ ಮಾಡೋದಕ್ಕೆ ಹೊರಟಿದೆ. ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆ ನಮ್ಮ ಬೇಡಿಕೆಯಲ್ಲಿ 38 ತಿಂಗಳ ವೇತನ ವ್ಯತ್ಯಾಸ ಬರಲೇಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದೇವೆ. ಎರಡನೇ ಬೇಡಿಕೆ 1ನೇ ಜನವರಿ 24ರಿಂದಲೇ ಹೊಸ ವೇತನ ಶ್ರೇಣಿ ಜಾರಿಗೆ ಬರಬೇಕು, ಪರಿಷ್ಕೃತ ವೇತನ ಶ್ರೇಣಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಎರಡೂ ಕೂಡ ಅಚಲವಾದ ಬೇಡಿಕೆಗಳು. ಇವು ಬೇಡಿಕೆಗಳು ಈಡೇರಲೇಬೇಕು. ಇದು ಈಡೇರಿಸದೆ ಹೋದ್ರೆ ಸಾರಿಗೆ ನೌಕರ ಹೋರಾಟ ನಿಲ್ಲೋದಿಲ್ಲ. ಆ ದೃಷ್ಟಿಯಿಂದ ಯಾವ ಅನ್ಯಾಯವನ್ನು ಕೂಡ ಸಾರಿಗೆ ನೌಕರರು
ಸಹಿಸಬಾರದು, ನಿವೃತ್ತಿ ನೌಕರರು ಸಹಿಸಬಾರದು. ಈ ಹೊತ್ತು 38 ತಿಂಗಳ ವೇತನ ವ್ಯತ್ಯಾಸ, 27 ತಿಂಗಳ ವೇತನ ವ್ಯತ್ಯಾಸ, ಅಂದ್ರೆ 65 ತಿಂಗಳ ವೇತನ ವ್ಯತ್ಯಾಸವನ್ನ ಸಾರಿಗೆ ನೌಕರರಿಗೆ ವಂಚಿತರನ್ನಾಗಿ ಮಾಡೋದಕ್ಕೆ ಹೊರಟಿದೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ. ಇದು ಯಾವ ಸಾರಿಗೆ ನೌಕರನು ಕೂಡ ಸಹಿಸಬಾರದು, ಒಪ್ಪಬಾರದು. ಇದರ ವಿರುದ್ಧ ಹೋರಾಟ ಮಾಡಲೇಬೇಕು. ಇದು ಡೂ ಆರ್ ಡೈ ಬ್ಯಾಟಲ್ ಇದೆ. ಇದು ಡೂ ಆರ್ ಡೈ ಬ್ಯಾಟಲ್. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು 65 ತಿಂಗಳ ವೇತನ ವ್ಯತ್ಯಾಸವನ್ನ ಸಾರಿಗೆ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ವಂಚಿತರನ್ನಾಗಿ ಮಾಡಬೇಕು ಅಂತ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ. ಇದು ಯಾವ ನ್ಯಾಯ, ಯಾವ ಪ್ರಜಾಸತ್ತೆ? ಸಿದ್ದರಾಮಯ್ಯನವರ ಸರ್ಕಾರ 6 ತಿಂಗಳು ಸಾರಿಗೆ ನೌಕರರ ಮುಷ್ಕರ ಮಾಡಬಾರದು ಎಂಬ ಬಹಿಷ್ಕಾರವನ್ನು ತಂದಿದೆ. ಎಂತಹ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇದು! ಈ ಹಿನ್ನೆಲೆಯಲ್ಲಿ ನಾವು ಇಡೀ ಸಾರಿಗೆ ನೌಕರರು 1,20,000 ಸಾರಿಗೆ ನೌಕರರು ಒಂದಾಗಿ ಒಕ್ಕಟ್ಟಾಗಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು, ಅದೇ ರೀತಿ ಸಾರಿಗೆ ಸಂಸ್ಥೆಯಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಕಾಮನ್ ಫ್ರಂಟ್ ಆಫ್ ವರ್ಕರ್ಸ್ ಮಾಡಿಕೊಂಡು ಇವತ್ತು ಹೋರಾಟಕ್ಕಿಡಲೇಬೇಕು. ಮುಷ್ಕರ ಒಂದೇ ಅಲ್ಲ ಹೋರಾಟ. ಮುಷ್ಕರವನ್ನು ಬಹಿಷ್ಕಾರ ಮಾಡಿದರೆ ರಸ್ತೆ ಹೋರಾಟಗಳು ಬೇಕಾದಷ್ಟು ಮಾಡುವಷ್ಟು ನಮ್ಗೆ ಅವಕಾಶ ಇದೆ. ಇನ್ನೂ ಹೆಚ್ಚು ಹಾನಿ ಸರ್ಕಾರಕ್ಕಾಗುತ್ತೆ ನಾವು ರಸ್ತೆ ಹೋರಾಟಗಳು ಹೇಳಿದ್ರೆ ಅನ್ನೋದು ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಸಿದ್ದರಾಮಯ್ಯನವರು ಕೂಡ ಹೋರಾಟದ ಹಿನ್ನೆಲೆಯಲ್ಲೇ ರಾಜಕೀಯಕ್ಕೆ ಬಂದವರು. ಅಷ್ಟೇ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಕಾನೂನು ಪ್ರಾಧ್ಯಾಪಕರಾಗಿದ್ದರು ಅನ್ನೋದನ್ನು ಅವರು ಮರೆಯದೇ ಇರಲಿ. ಕಾನೂನು ಪ್ರಾಧ್ಯಾಪಕರಾಗಿದ್ದಂತಹ ಒಬ್ಬರು ಮುಖ್ಯಮಂತ್ರಿಗಳಾಗಿರುವಾಗ ಆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಂದೂ ಕಾನೂನು ಬಾಹಿರವಾದಂತಹ ಕ್ರಮಗಳು ಜರುಗಬಾರದು. ಇದನ್ನ ನಾನು ಒಂದು ರೀತಿಯಾಗಿ ವಿನಂತಿ ಅಂತ, ಇನ್ನೊಂದು ರೀತಿಯಲ್ಲಿ ಎಚ್ಚರಿಕೆ ಅಂತ ಹೇಳ ಬಯಸ್ತೇನೆ. ಇವತ್ತು ನಮ್ಮಲ್ಲಿ 2 ಒಕ್ಕೂಟ ಮತ್ತು ಜಂಟಿ ಕ್ರಿಯಾ ಸಮಿತಿ ಅಂತ ಸಂಘಟನೆಗಳಿವೆ. ಹಾಗಾಗಿ ಒಕ್ಕೂಟ ಗೌರವಾಧ್ಯಕ್ಷರಾದ ರಾಧಾಕೃಷ್ಣ ಸಾಹಿತಿಗಳು ಮತ್ತು ಚಂದ್ರಶೇಖರ್ ಅವರು ತಮ್ಮ ಮಾತನ್ನ ಒಂದಾಗಲಿಕ್ಕೆ ತಮ್ಮ ಮಾತನ್ನ ಕೇಳ್ತಾರೆ, ಅಥವಾ ಅವ್ರ ಕಡೆಯಿಂದ ಯಾವ ಪಾಸಿಟಿವ್ ರೆಸ್ಪಾನ್ಸ್ ಬರಲಿಕ್ಕೆ ನಿಮ್ಮ ಕಡೆ ಅವ್ರ ಕಡೆಯಿಂದ ಸಾಧ್ಯ ಅಂತ ನಿಮಗೆ ಹೆಂಗ ಅನಿಸುತ್ತದೆ? ಒಂದು ಸ್ಪಷ್ಟವಾದ ಮಾತನ್ನು ಹೇಳಿ ಬಯಸ್ತೇನೆ. ಇತ್ತೀಚೆ ಒಕ್ಕೂಟದ ಮುಖ್ಯಸ್ಥರಾದಂತಹ ಆತ್ಮೀಯ ಚಂದ್ರೂರವರು ನನ್ನ ಸಂದರ್ಶನಕ್ಕೆ ಬಂದಿದ್ರು. 2 ಗಂಟೆ ಹೊತ್ತು ಅವರು ಮತ್ತು ಅವ್ರ ಜೊತೆ ಬಂದಂತಹ ಸಂಗಾತಿಗಳಿಗೆ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಒಕ್ಕೂಟದ 2 ಮುಖ್ಯ ಬೇಡಿಕೆಗಳು, ಒಂದು ಸಾರಿಗೆ ನೌಕರನ್ನ ಸರ್ಕಾರಿ ನೌಕರನಾಗಿ ಮಾಡಬೇಕು ಅನ್ನೋ ಒಂದು ಬೇಡಿಕೆ, 2ನೇ ಬೇಡಿಕೆ ಸರ್ಕಾರಿ ವೇತನವನ್ನ, ಸರ್ಕಾರಿ ನೌಕರ ಕೊಡೋ ವೇತನವನ್ನ ಸಾರಿಗೆ ನೌಕರ ಕೊಡಬೇಕು ಅನ್ನುವಂಥ 2ನೇ ಬೇಡಿಕೆ. ಈ 2 ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಒಂದು. ಇನ್ನೊಂದು, ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ನಮ್ಮ ಮಹಾಮಂಡಲದ ಪ್ರತಿನಿಧಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಾನು ಮಹಾಮಂಡಲದ ಅಧ್ಯಕ್ಷನಾಗಿ ನಮ್ಮ ಮಹಾಮಂಡಲದ ಪ್ರತಿನಿಧಿಗಳಿಗೆ ಹೇಳಿದ್ದೇನೆ, ಈಗ ಯಾವುದೋ ರೀತಿಯ ಭಿನ್ನಾಭಿಪ್ರಾಯಗಳು ಇಟ್ಕೋಬಾರದು. ಇವತ್ತು ಈ ಕಾಮನ್ ಡಿಮ್ಯಾಂಡ್ಸ್, ಪರ್ಟಿಕ್ಯುಲರ್ಲಿ 38 ತಿಂಗಳ ವೇತನ ವ್ಯತ್ಯಾಸ ಹಾಗೂ 1/1/24 ಹೊಸ ವೇತನ ಪರಿಷ್ಕರಣ ಜಾರಿಗೆ ಬರೋದ್ರ ಬಗ್ಗೆ ಯಾವುದೋ ರೀತಿಯ ಕಾಂಪ್ರಮೈಸ್ ಇಲ್ಲ. ಈ ಒಂದು ಆಧಾರದ ಮೇಲೆ ಒಕ್ಕೂಟ ಹಾಗೂ ಜಾಯಿಂಟ್ ಆಕ್ಷನ್ ಕಮಿಟಿ ಇವು ಕಾಮನ್ ಫ್ರಂಟ್ ಮಾಡಿಕೊಂಡು ಸಮಗ್ರ 1,20,000 ಸಾರಿಗೆ ನೌಕರರು ನೇರ ಹೋರಾಟಕ್ಕೆ ಇರಬೇಕು. ಅದು ಮುಷ್ಕರನೇ ಆಗ್ಬೇಕು ಅಂತಿಲ್ಲ, ನೂರಾರು ರೀತಿಯ ಹೋರಾಟಗಳಿದೆ. ಅದರಲ್ಲಿ ಎಲ್ಲ ಹೋರಾಟಗಳನ್ನು ನಾವೀಗ ಪ್ರಯೋಗ ಮಾಡುವಂಥ ಅನಿವಾರ್ಯತೆ ಇದೆ ಅಂತ ನಾನು 2 ಸಂಘಟನೆಗಳ, ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ,
ಇನ್ನೊಂದು ಒಕ್ಕೂಟ. ಇಬ್ಬರಿಗೂ ಹೇಳಿದ್ದೇನೆ, ಒಂದಂತೂ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ. ಚಂದ್ರೂರವರು ಒಕ್ಕೂಟ ಅಧ್ಯಕ್ಷರು ನನ್ನ ಹತ್ರ ಬಂದಾಗ ಈ ಮಾತು ನನಗೆ ಸಹಮತ ಇದೆ ಅಂತ ಹೇಳಿ ಹೋಗಿದ್ದಾರೆ. ಜಂಟಿ ಸಮಿತಿಯು ಕೂಡ ನಾನು ನಮ್ಮ ಮಹಾಮಂಡಲದ ಪ್ರತಿನಿಧಿಗಳಾದ ಅರಸು ಹಾಗೂ ಇತರರಿಗೆ ಹೇಳಿದ್ದೇನೆ, ಜಂಟಿ ಸಮಿತಿಗೆ ಒಪ್ಪಿಸಿ ಇವತ್ತು ಕಾಮನ್ ಫ್ರಂಟ್ ಅವಶ್ಯಕತೆ ಇದೆ. ಕಾಮನ್ ಫ್ರಂಟ್ ಮಾಡಿಕೊಂಡೇ 1,20,000 ಜನರು ಒಂದೇ ಕೊರಳಿನಲ್ಲಿ ಕೊರಳಿನ ಹೋರಾಟವನ್ನ, ಒಕ್ಕೂಟದ ಹೋರಾಟವನ್ನು ಮಾಡುವ ಅನಿವಾರ್ಯತೆ ಇದೆ ಅನ್ನೋ ಮಾತನ್ನ ಹೇಳಿದ್ದೇನೆ. ಇದು ಕಾರ್ಮಿಕರ ಹಿತ. ಸಂಘಗಳು ವ್ಯಕ್ತಿಗಳ ಪ್ರತಿಷ್ಠೆಯ ಪ್ರಶ್ನೆ ಇರಲಿಲ್ಲ. 1,20,000 ಸಾರಿಗೆ ನೌಕರರ ಭವಿತವ್ಯದ ಪ್ರಶ್ನೆ ಅಷ್ಟೇ ಅಲ್ಲ, ನಿವೃತ್ತಿ ನೌಕರರ ಭವಿಷ್ಯದ ಪ್ರಶ್ನೆಯೂ ಇದರಲ್ಲಿದೆ. ಹೀಗಾಗಿ ಇವೇನು ಜಂಟಿ ಹೋರಾಟ ಹಾಕ್ಲಾಗ್ತದೆ, ಸಾರಿಗೆ ನೌಕರರಷ್ಟೇ ಅಲ್ಲ, ಎಲ್ಲ ನಿವೃತ್ತಿ ನೌಕರರು, ಅವ್ರ ಜೊತೆಗೆ ನಿವೃತ್ತಿ ಅಧಿಕಾರಿಗಳು ಅವರು ಕೂಡ್ಕೊಂಡೆ ಈ ಹೋರಾಟವನ್ನ ಮಾಡುವಂತಹ ಸಂದರ್ಭ ಬಂದಿರೋದ್ರಿಂದ ಇದು ಅತ್ಯಂತ ಯಶಸ್ವಿ ಆಗ್ತದೆ. ಎರಡೂ ಫ್ರಂಟ್ಸ್, ಒಂದು ಜಾಯಿಂಟ್ ಆಕ್ಷನ್ ಕಮಿಟಿ, ಇನ್ನೊಂದು ಒಕ್ಕೂಟ, ಇವು ಕೂಡಿಯೇ ಹೋರಾಟಕ್ಕೆ ಇಳಿತದೆ ಅನ್ನೋ ವಿಶ್ವಾಸ ನನಗಿದೆ. ನಾನು ಇದನ್ನ ಸ್ಪಷ್ಟವಾಗಿ ಎರಡೂ ಸಂಘಟನೆಗಳ ಮುಖಂಡರಿಗೆ ನಾನು ಹೇಳಿದ್ದೇನೆ. ನನಗೆ ವಿಶ್ವಾಸ ಇದೆ, 1,20,000 ಜನ ಸಾರಿಗೆ ನೌಕರರಷ್ಟೇ ಅಲ್ಲ, ಎಲ್ಲ ನಿವೃತ್ತಿ ನೌಕರರು, ನಿವೃತ್ತಿ ಅಧಿಕಾರಿಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ನಾವು ಶಕ್ತಿ ಯೋಜನೆಯ ಪ್ರಯೋಜನವನ್ನು ಯಾರು ಪಡ್ಕೊಂಡಿದ್ದಾರೆ, ಮಹಿಳಾ ಸಮೂಹ ಅಂದ್ರೆ ತಾಯಂದ್ರು, ಅವ್ರೆಲ್ರಿಗೂ ಅಪೀಲ್ ಮಾಡ್ಕೊಳ್ತಾ ಇದ್ದೇನೆ, ನಾವು ಅರಹೊಟ್ಟೆ ತಿಂದು ಸಾರಿಗೆ ನೌಕರರು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ. ನೀವು ಸಾರಿಗೆ ನೌಕರರು ನ್ಯಾಯಯುತ ಹೋರಾಟಕ್ಕೆ ಇಳಿದಾಗ ನಿಮ್ಮ ಸಹಕಾರವನ್ನ ಸಾರಿಗೆ ನೌಕರರು ಕೊಡಬೇಕು. ಅಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಇಡೀ ಮಹಿಳಾ ಸಮಾಜ ಕೂಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ತಿಳಿಸಿ, ಸಾರಿಗೆ ನೌಕರರ ನ್ಯಾಯಯುತ ಹೋರಾಟ ಬೇಡಿಕೆಗಳನ್ನ ನೀವು ದಯವಿಟ್ಟು ಒಪ್ಕೊಂಡು ಅವರಿಗೆ ನ್ಯಾಯವನ್ನು ದೊರಕಿಸಿ, ಶಕ್ತಿ ಯೋಜನೆಗೆ ಯಾವುದೂ ರೀತಿ ಧಕ್ಕೆ ಆಗಬಾರದು ಅನ್ನುವಂತಹ ಮನವಿಯನ್ನ ಎಲ್ಲ ಮಹಿಳಾ ಸಹೋದರಿಯರು ಮಾಡಬೇಕು ಅಂತನ್ನುವಂತಹ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ ಅನ್ನೋ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸಬಯಸ್ತೇನೆ. ಸರ್, ಶ್ರೀ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಯೇ ನೆಹರು ಕ್ರೀಡಾಂಗಣದಲ್ಲಿ ಅಹಿಂದ ನಾಯಕರಾಗಿ ಬೆಳೆದವರು. ಇವತ್ತು ಸಾರಿಗೆ ನೌಕರರಿಗೆ ಮತ್ತು ಹಿಂದುಳಿದ ನೌಕರರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಅಂತ ತಮಗೆ ಅನಿಸುತ್ತೆ? ಒಂದು ಮಾತನ್ನು ಹೇಳ್ತೇನೆ, ಅಧಿಕಾರದಲ್ಲಿದ್ದಾಗ ಯಾರು ಯಾವ ರೀತಿ ವರ್ತನೆ ಮಾಡ್ತಾರೆ ಅನ್ನೋದು ಯಾರಿಗೂ ಭವಿಷ್ಯ ನೋಡಿಲಿಕ್ಕೆ ಬರೋದಿಲ್ಲ. ಸಮಾಜವಾದಿ ಹಿನ್ನೆಲೆ ಇದ್ದಂತಹ ಮುಖ್ಯಮಂತ್ರಿಗಳು ಹೋರಾಟಗಳಿಗೆ ಪೂರಕವಾಗಿ ನಿಲ್ಲಬೇಕೆ ಹೊರತು ಹೋರಾಟಕ್ಕೆ ವಿರೋಧವಾಗಿ ನಿಲ್ಲಬಾರದು. ಅಂಥವರು ಸಾರಿಗೆ ನೌಕರರ ಮುಷ್ಕರವನ್ನ 6 ತಿಂಗಳು ಮತ್ತು ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ದಿನಗೂಲಿ ನೌಕರರನ್ನ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿಸಿದ್ದಾರೆ. ಅವರ ಹೋರಾಟದ ಪ್ರತಿಫಲ ಇತಿಹಾಸ ನಿರ್ಮಿಸುವುದನ್ನು ಮುತ್ತಿಗೆ ಹಾಕಿ ಇದೆಲ್ಲ ನೋಡಿ ಮತ್ತು ಶರ್ಮಾ ಸರ್ ಅವರು ತಮ್ಮ ವಿಡಿಯೋಗಳ ಮೂಲಕ ನೌಕರರಲ್ಲಿ ತಮ್ಮ ಮನದಾಳದ ಆಸೆಗಳನ್ನು ಮತ್ತು ಅವರ ಇಚ್ಛೆಗಳನ್ನು ಹೊರ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಮತ್ತು ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ದಿನಗೂಲಿ ನೌಕರರನ್ನ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿಸಿದ್ದಾರೆ. ಅವರ ಹೋರಾಟದ ಪ್ರತಿಫಲ ಇತಿಹಾಸ ನಿರ್ಮಿಸುವಂಥ ವಿಧಾನಸೌಧದ ಮುತ್ತಿಗೆ ಹಾಕಿ ಇದೆಲ್ಲ ನೋಡಿ ಮತ್ತು ಶರ್ಮಾ ಸರ್ ಅವರು ತಮ್ಮ ವಿಡಿಯೋಗಳ ಮೂಲಕ ನೌಕರರಲ್ಲಿ ತಮ್ಮ ಮನದಾಳದ ಆಸೆಗಳನ್ನು ಮತ್ತು ಅವರ ಇಚ್ಛೆಗಳನ್ನು ಹೊರ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಸಾರಿಗೆ ನೌಕರರಿಗೆ ಅವರ ಆರ್ಥಿಕ ಸೌಲಭ್ಯಗಳು ಸಿಗಬೇಕಾದ್ರೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು, ಅದಕ್ಕೂ ನಮ್ಮ ಸಹಮತನೂ ಇದೆ. ಯಾಕಂದರೆ ಸರ್ಕಾರಗಳು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ನಮ್ಮಲ್ಲೇ
ಬೇಡಿಕೆಗಳ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಅದನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಮನಗೊಂಡೇ ನಾವು ಮಾನ್ಯ ಮುಖ್ಯಮಂತ್ರಿಗಳು 2ನೇ ಮೀಟಿಂಗಲ್ಲೇ ನಮಗೆ ಮನವರಿಕೆಯಾಗಿ ನಾವು ಜಂಟಿಯವರಿಗೆ ಪತ್ರಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದರೆ ಯಾಕೋ ಅವರು ಮನಸ್ಸು ಮಾಡಲಿಲ್ಲ. ಆ ಪತ್ರದಲ್ಲಿ ನಾವು ನಮೂದಿಸಿದ್ವಿ. ಆದರೆ ಕೆಲವು ಮಹಾನಾಯಕರುಗಳು ಕ್ಷಮೆ ಕೇಳಿ ಶುದ್ಧವಾಗಿ ಬರಬೇಕು ಅನ್ನೋಂಥ ವಿಚಾರಗಳೆಲ್ಲ ಸಾಮಾಜಿಕ ಜಾಲದಲ್ಲಿ ಹಾಡಿರೋದು ನಿಗಮ ಚಾನೆಲ್ನ ಮುಖಾಂತರ ತಮಗೆಲ್ಲ ತಿಳಿದಿರೋ ವಿಚಾರ. ತದನಂತರವೂ ನಾವು ಸುಮ್ಮನೆ ಇರೋಕ್ಕಾಗಲಿಲ್ಲ. ನಾವು ಹುಬ್ಬಳ್ಳಿಯಲ್ಲಿರುವ ಮಹಾಮಂಡಲಿಯ ಅಧ್ಯಕ್ಷರಾದ ಶರ್ಮಾ ಸರ್ನ ಭೇಟಿ ಮಾಡಿ ಇಂದಿನ ಪರಿಸ್ಥಿತಿಗೆ ಯಾವ ರೀತಿ ಏನು ಮಾಡಬೇಕು, ಮುಂದಿನ ಬೆಳವಣಿಗೆ ಯಾವ ರೀತಿ ಎತ್ಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನೆಲ್ಲ ನಾವು ಅವ್ರ ಹತ್ರ ಸಂಪೂರ್ಣವಾಗಿ ಅವ್ರ ಹತ್ರ ಸುಮಾರು 2 ಗಂಟೆಗಳ ಕಾಲ ಅವ್ರ ಹತ್ರ ಮಾತಾಡಿದಾಗ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸಿದ್ರು. ತದನಂತರ ನಿಗಮ ಚಾನೆಲ್ನಲ್ಲಿ ಮಾನ್ಯ ಶರ್ಮಾಜಿ ಸರ್ ಅವರು ಸಹ ಕೊಟ್ಟ ಏನು ಸಂಭಾಷಣೆಯಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ನಮಗೆಲ್ಲ ತಿಳಿಸಿದ್ದಾರೆ. ಇಷ್ಟು ದಿನ ನಾವೆಲ್ಲರೂ ಅದನ್ನು ಬೇರೆಯವರು ಹೇಳ್ದಾಗ ಕೇಳ್ಕೊತಾ ಇದ್ವಿ. ಕೆಲವೊಂದು ಅಲ್ಲಿ ಸಿಕ್ಕ ದಾಖಲೆಗಳನ್ನ ನೋಡ್ತಾ ಇದ್ವಿ. ಅವರೇ ಹೇಳಿದಂತೆ ನೋಡಿದ್ರೆ ನಿಜಕ್ಕೂ ಒಂದು ಕಾಲದಲ್ಲಿ ಸುವರ್ಣ ಯುಗ ಅಂತ ಹೇಳ್ಬೋದು. ಸಾರಿಗೆ ಇಲಾಖೆ ಸುವರ್ಣ ಯುಗ ಅದು. 1989ರವರೆಗೂ ಅಲ್ಲಿವರೆಗೂ 3 ವರ್ಷದ ಅಗ್ರಿಮೆಂಟ್ ಪೀರಿಯಡ್ ಇತ್ತು. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ 3 ವರ್ಷ ಬಂದ್ಬಿಡೋದು. ಆವಾಗ ಸರ್ಕಾರಿ ನೌಕರಿಗಿಂತ ಸಾರಿಗೆ ನೌಕರು ಹೆಚ್ಚಿನ ವೇತನ ಪಡಿತಾ ಇದ್ರಂತೆ. ಸರ್ಕಾರಿ ನೌಕರರು ಸಾರಿಗೆ ನೌಕರರ ಸರಿಸಮಾನ ವೇತನ ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡಗಳನ್ನ ಇರ್ತಾ ಇದ್ರು. ಅಥವಾ ಸಾರಿಗೆ ಇಲಾಖೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ಸರ್ಕಾರಿ ಕೆಲಸ ಬಿಟ್ಟು ಬಂದ್ಬಿಡೋರು. ಎಂಥ ಯುಗ ಸ್ನೇಹಿತರೆ. ತದನಂತರ ಸೀಲಿಂಗ್ಲೆಸ್ ಗ್ರ್ಯಾಜುಟಿ ದೇಶದಲ್ಲಿ ಯಾರಿಗೂ ಇರಲಿಲ್ಲ ಅಂಥ ಒಂದು ಫೆಸಿಲಿಟಿ. ಸೀಲಿಂಗ್ಲೆಸ್ಸು ಮತ್ತು 100% ಗ್ರ್ಯಾಜುಟಿ, ಓಪನ್ ಎಂಡೆಡ್ ಸ್ಕೇಲು, ಇನ್ನೂ ಹಲವು ಸೌಲಭ್ಯಗಳು. ಬೋರ್ಡಲ್ಲಿ ಯೂನಿಯನ್ ಲೀಡರ್ಗಳಿಗೆ ಸ್ಥಾನಮಾನ. ನಿಜವಾಗ್ಲೂ ಸುವರ್ಣ ಯುಗ ಅಂತಲೇ ಹೇಳ್ಬೋದಂತ ಆ ಕಾಲವನ್ನು. 89ರ ನಂತರ ಏನು ಚುನಾವಣೆಗಳು ನಡೆದು ಈಗಿನ ಮಾನ್ಯತೆ ಪಡೆದ ಸಂಘಟನೆಗಳು ಬಂದ ನಂತರ ಸಾರಿಗೆ ನೌಕರರ ವೇತನ ಏನಿತ್ತು ಅದು ಸರ್ಕಾರಿ ನೌಕರಿಗಿಂತ ಹಂತವಾಗಿ ಕಡಿಮೆ ಆಗ್ತಾ ಬಂತು. ಇವಾಗಂತೂ 40%ಗಿಂತ ಹೆಚ್ಚಿನ ವೇತನ ಸರ್ಕಾರಿ ನೌಕರಿಗೂ ನಮಗೂ ಕಡಿಮೆ ಆಗಿದೆ. ನಂತರ ಗ್ರ್ಯಾಜುಟಿ ಅರ್ಧ ಆಗಿರೋದು ತಮಗೆಲ್ಲ ಗೊತ್ತಿದೆ. 2002ರಿಂದ ನಾವೇನು ಅಪಾಯಿಂಟ್ ಆಗಿದ್ದೀವಿ ನಮಗೆಲ್ಲರಿಗೂ ಗ್ರ್ಯಾಜುಟಿ ಅರ್ಧ ಆಗಿದೆ. ನಂತರ ಓಪನ್ ಎಂಡೆಡ್ ಸ್ಕೇಲ್ ಹೋಗಿತ್ತು. ತದನಂತರ ಅಧಿಕಾರಿಗಳಿಗೆ ಈಗೇನೋ ಜ್ಞಾನೋದಯ ಆಗಿ ಮತ್ತೆ ಈಗ ಪ್ರಸ್ತುತ ಓಪನ್ ಎಂಡೆಡ್ ಸ್ಕೇಲ್ನ ಲಾಗು ಮಾಡೋದಕ್ಕೆ ಅಧಿಸೂಚನೆಗಳು ಹೊರಡಿಸಿದ್ದಾರೆ. ಮತ್ತು ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ದಿನಗೂಲಿ ನೌಕರರನ್ನ ಸರ್ಕಾರಿ ನೌಕರರಂತ ಘೋಷಣೆ ಮಾಡಿಸಿದ್ದಾರೆ. ಅವರ ಹೋರಾಟದ ಪ್ರತಿಫಲ ಇತಿಹಾಸ ನಿರ್ಮಿಸುವಂಥ ವಿಧಾನಸೌಧದ ಮುತ್ತಿಗೆ ಹಾಕಿ ಇದೆಲ್ಲ ನೋಡಿ ಮತ್ತು ಶರ್ಮಾ ಸರ್ ಅವರು ತಮ್ಮ ವಿಡಿಯೋಗಳ ಮೂಲಕ ನೌಕರರಲ್ಲಿ ತಮ್ಮ ಮನದಾಳದ ಆಸೆಗಳನ್ನು ಮತ್ತು ಅವರ ಇಚ್ಛೆಗಳನ್ನು ಹೊರವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ಸಾರಿಗೆ ನೌಕರರಿಗೆ ಅವರ ಆರ್ಥಿಕ ಸೌಲಭ್ಯಗಳು ಸಿಗಬೇಕಾದ್ರೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬೇಡಿಕೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು. ಅದಕ್ಕೂ ನಮ್ಮ ಸಹಮತನೂ ಇದೆ. ಯಾಕಂದರೆ ಸರ್ಕಾರಗಳು ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ನಮ್ಮಲ್ಲೇ ಬೇಡಿಕೆಗಳ ಭಿನ್ನಾಭಿಪ್ರಾಯಗಳಿರೋದ್ರಿಂದ ಅದನ್ನು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಮನಗೊಂಡೇ ನಾವು ಮಾನ್ಯ ಮುಖ್ಯಮಂತ್ರಿಗಳು 2ನೇ ಮೀಟಿಂಗಲ್ಲೇ ನಮಗೆ ಮನವರಿಕೆಯಾಗಿ ನಾವು ಜಂಟಿಯವರಿಗೆ ಪತ್ರಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದರೆ ಯಾಕೋ ಅವರು ಮನಸ್ಸು ಮಾಡಲಿಲ್ಲ. ಆದ್ದರಿಂದ ನಾವು ಶರ್ಮಾ ಸರ್ನ ಅವ್ರನ್ನ ಭೇಟಿ ಮಾಡೋ ಒಂದು ಪ್ರಸಂಗ ಬಂತು. ಸೊ ಈಗ ಶರ್ಮಾ ಸರ್ ಅವರು ಹೇಳ್ತಾ ಇರೋದು ನಮ್ಮ ಬೇಡಿಕೆಗಳನ್ನ ಒಂದು ಮಾಡ್ಕೊಳ್ಳೋಣ ಅಂತ. ಖಂಡಿತ ನೌಕರರ ಹಿತದೃಷ್ಟಿಯಿಂದ ಸ್ನೇಹಿತರೆ 2023ರಲ್ಲಿ ಅಂದಿನ BJP ಸರ್ಕಾರ ನಮಗೆ ಲಿಖಿತವಾಗಿ ಭರವಸೆ ಕೊಟ್ಟಿದ್ರು, ಈಡೇರಿಸಲಿಲ್ಲ ಅಂತ ನಾವು 2023ರಲ್ಲಿ ಇನ್ನೇನು ಸರ್ಕಾರ ಮುಗಿಯುವ ಹಂತದಲ್ಲಿ ನಾವು ಕಾನೂನುಬದ್ಧವಾಗಿ ಸ್ಟ್ರೈಕ್ ನೋಟಿಸ್ನ ಕೊಟ್ಟಿದ್ವಿ.
ಆದರೆ ಮೂಲ ವೇತನಕ್ಕೆ 15% ತೊಗೊಂಬಂದರು ಮತ್ತು ಅದರ ಏನು ಸರ್ಕ್ಯುಲರ್ ಏನು ಬಂತು ಅದರಿಂದ ಈಗ ಅದರ ಕಷ್ಟಗಳೇನು ಅನುಭವಿಸ್ತಾ ಇದ್ದೀವಿ ಅಂತ ತಮಗೆಲ್ಲ ಗೊತ್ತು. ಆ 38 ತಿಂಗಳ ಪೀರಿಯಡ್ದು ಏನು ಕಷ್ಟಗಳು ಅನುಭವಿಸ್ಬೇಕು ಅದೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ಶರ್ಮಾ ಸರ್ ಅವರು ಹೇಳಿದಂಥ ಮಾತುಗಳು ನಿಜಗಳು ಗರ್ಭಿತವಾಗಿದ್ದಾವೆ. ಏನು ನಾವು 25% ಏನು ಕೇಳಿದ್ದೀವಿ ಅದು ತುಂಬ ಕಮ್ಮಿ ಇದೆ. ಯಾಕಂದರೆ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಒತ್ತಡ ಮತ್ತು ಕಷ್ಟಪಟ್ಟು ದುಡಿಯುವಂಥ ನೌಕರರಾಗಿದ್ದು ನಮ್ಗೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಸಿಗಬೇಕಾದ್ರೆ ನಾವು ಏನು 25% ನಾವೇನು ಕೇಳಿದ್ದೀವಿ ಅದು ಕಡಿಮೆ ಆಯಿತು. ಅದನ್ನೂ ರಿವೈಸ್ ಮಾಡಬೇಕು ಮತ್ತು ಕೂಟದವರು ಸಹ ತಮ್ಮ ಬೇಡಿಕೆಗಳ ಬಗ್ಗೆ ಪರಾಮರ್ಶೆ ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ಮಾತಿಗೆ ನಾವು ಸಹಮತ ವ್ಯಕ್ತಪಡಿಸ್ತಾ ಅದಕ್ಕೆ ಆ ವಿಚಾರವಾಗಿ ಈ ಬೇಡಿಕೆಗಳ ಬಗ್ಗೆ ಒಂದು ವಿಚಾರ ಸ್ನೇಹಿತರೆ, 38 ತಿಂಗಳ ವೇತನದ ಹಿಂಬಾಕಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. 38 ತಿಂಗಳ ವೇತನದ ಹಿಂಬಾಕಿ ಬೇಕೇ ಬೇಕು, ಕೊಡಲೇಬೇಕು. ಅದರಲ್ಲೂ ಮುಖ್ಯವಾಗಿ ನಮ್ಮ ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ಕೊಡಬೇಕು. ಯಾಕಂದರೆ ದುಡಿಯೋ ವರ್ಗದು ಒಂದು ರೀತಿ ಕಷ್ಟ ಆದರೆ ಒಂದು 2 ಕಾಸು ಸಂಬಳ ವೇತನದ ರೂಪದಲ್ಲಿ ಬರ್ತಾ ಇರುತ್ತೆ. ಆದರೆ ನಿವೃತ್ತಿಗೊಂಡ ನೌಕರಿಗೆ ಇದೇ ಒಂದು ಆಧಾರ ಸ್ತಂಭ. ಇದನ್ನು ಯಾವುದೇ ರೀತಿಯಲ್ಲಿ ಕಳ್ಕೊಳ್ಳೋಕ್ಕೆ ನಾವು ಇಚ್ಛೆ ಇಲ್ಲ. ನಿವೃತ್ತಿ ನೌಕರರಿಗೆ ಈ 38 ತಿಂಗಳ ಈ ವೇತನದ ಹಿಂಬಾಕಿಯನ್ನು ಮೊದಲ ಆದ್ಯತೆಯಲ್ಲಿ ನೀಡಬೇಕು ಅಂತ ನಿಟ್ಟಿನಲ್ಲಿ ನಾವು ಬದ್ಧರಾಗಿದ್ದೀವಿ. 38 ತಿಂಗಳ ವೇತನ ಹಿಂಬಾಕಿ ನಮಗೆಲ್ಲರಿಗೂ ಬರಬೇಕು. 1/1/2024 ವೇತನದ ಹೆಚ್ಚಳದ ವಿಚಾರವಾಗಿ ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಸಭೆ ಕರೆದು ಒಂದು ಹಂತಕ್ಕೆ ನಾವೆಲ್ಲರೂ ಕೂತು ಒಂದು ಬೇಡಿಕೆ ಇಟ್ಕೊಂಡು ಹೋಗೋ ನಿಟ್ಟಿನಲ್ಲಿ ಎಲ್ಲರೂ ಸಹಮತಕ್ಕೆ ಬರಂಗಿದ್ರೆ ಕೂಟ ಮತ್ತು ಒಕ್ಕೂಟವು ನಾವು ಶರ್ಮಾಜಿ ಸರ್ ಅವರ ನೇತೃತ್ವದಲ್ಲಿ ಒಗ್ಗಟ್ಟಾಗಿ ಹೋರಾಟ ಹೋಗೋದಕ್ಕೆ ನಾವೆಲ್ಲರೂ ತಯಾರಾಗಿ ನಂತರ ನಾನು ತಿಳಿಸ್ತಾ ಇದ್ದೀನಿ. ಮಹಾಮಂಡಳಿಯ ಅಧ್ಯಕ್ಷರಾದ ಶರ್ಮಾ ಸರ್ ಹೇಳಿದಂಗೆ ಅವರ ನೇತೃತ್ವದಲ್ಲಿ ಬೇಡಿಕೆಗಳನ್ನ ಪರಾಮರ್ಶೆ ಮಾಡಿಕೊಂಡು ನೌಕರರ ಹಿತದೃಷ್ಟಿಯಿಂದಲೇ ಎಲ್ಲರೂ ಒಗ್ಗಟ್ಟಾಗಿ ಹೋಗೋ ನಿಟ್ಟಿನಲ್ಲಿ ಅವರ ನೇತೃತ್ವ ವಹಿಸ್ಕೊಳ್ಳಂಗಿದ್ರೆ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಶರ್ಮಾ ಸರ್ ಅವರಿಗೆ ಈಗಾಗಲೇ 93 ವರ್ಷ ತುಂಬ ಹಿರಿಯ ಹೋರಾಟಗಾರರಾಗಿದ್ದಾರೆ. ಈ ಹಿರಿಯ ವಯಸ್ಸಿನಲ್ಲಿ ಅವರನ್ನು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿ ಸಭೆಗಳನ್ನ ಮಾಡಿಸೋದು ತುಂಬ ಕಷ್ಟ ಮತ್ತು ಆಗದ ವಿಚಾರ. ಆದ್ದರಿಂದ ಶರ್ಮಾ ಸರ್ ಅವರು ನೇತೃತ್ವ ವಹಿಸಿದ್ರೆ ಹುಬ್ಬಳ್ಳಿಯಲ್ಲೇ ಸಭೆಗಳನ್ನು ನಡೆಸಿದ್ರೆ ಕೂಟ ಮತ್ತು ಒಕ್ಕೂಟವು ಅವರ ಸಭೆಗಳಿಗೆ ಹಾಜರಾಗಿ ನೌಕರರ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋ ನಿಟ್ಟಿನಲ್ಲಿ ಬೇಡಿಕೆಗಳನ್ನ ಪರಾಮರ್ಶೆಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಅವರ ನೇತೃತ್ವದ ಹೋರಾಟಕ್ಕೆ ಕೂಟ ಮತ್ತು ಒಕ್ಕೂಟದವರು ನಾವು ಸಂಪೂರ್ಣವಾಗಿ ಬೆಂಬಲದೊಂದಿಗೆ ನಾವು ಹೋರಾಟಕ್ಕೆ ಇಳಿತೀವಿ ಅಂತ ಈ ವಿಡಿಯೋ